ರಾಗಿ ಹಪ್ಪಳ ಅಂತ ಹಾಕ್ಬಿಟ್ಟು ತಮಿಳ್ನಾಡವ್ರು ಕೊಟ್ರೆ ಚಿತ್ರ ನೋಡಿ ಕಂಡುಹಿಡಿಬೋದೇ ಹೊರತು ಇದು ವಸ್ತು ಹೆಸರು ಏನ್ ಟೈಪ್ ಆಗಿದೆ ಅದನ್ನ ನೋಡಿ ಖಂಡಿತ ಆಗಲ್ಲ. ಯಾರ ಕನ್ನಡ ಗೊತ್ತಿದ್ರೆ ಬಾರ್ಡರ್ ಕಂಡುಹಿಡಿಬಿಡ್ತಾರೆ. ಅವ್ರು ತಮಿಳಲ್ಲಿ ನಾನು ಕಂಡುಹಿಡಿಯಕ್ಕಾಗಲ್ಲ, ಕನ್ನಡಿಗಲ್ಲ. ಇಷ್ಟು ವ್ಯತ್ಯಾಸ. ಹಂಗಾಗಿ ನಾನೇನ್ ಮಾಡಿದೀನಿ, ನಾನು ಹೇಳಿದ್ನಲ್ಲ, ನನ್ನ ಪ್ರಾಡಕ್ಟ್ ತುಂಬಾ ಬಾರಿ ಕಲ್ಕತ್ತಾ ಹೋಗಿದೆ, ಜಪಾನ್ ಹೋಗಿದೆ, ಜರ್ಮನ್ ಹೋಗಿದೆ. ಹೀಗೆ ಬಾಯಿಂದ ಬಾಯಿಗೆ, ಅಧಿಕಾರಿಗಳಿಂದ ಅಧಿಕಾರಿಗಳಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗಿರುವಂತ. ಅದಕ್ಕೆ ನಾನೇನ್ ಮಾಡಿದೀನಿ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ಕೂಡ ಸುಲಭವಾಗಿ ಅರ್ಥ ಆಗಂಗೆ ಮಾಡಿದ್ದೀನಿ. ನಾನೊಂದು ಬರಹಗಾರರಾಗಿ ಕನ್ನಡ ಪ್ರೇಮಿ, ಕರುನಾಡು ಕನ್ನಡ ಹಾಕ್ತೀನಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಂಗ್ಲಿಷ್ ಇದ್ರೆ ಬೇಗ ಜನ ಅರ್ಥ ಆಗುತ್ತೆ, ಅದಕ್ಕೆ ಇಂಗ್ಲಿಷ್ ನ ಹಾಕಿರ್ತೀನಿ. ಪ್ರಾಡಕ್ಟ್ ಮೇಲ್ಗಡೆ ನೀವು ನೋಡಿದ್ರೆ ಇಲ್ಲಿರೋ ಕೆಲವು ಚಿಹ್ನೆಗಳು ನನ್ನ ಪ್ರಾಡಕ್ಟ್ ಮೇಲೆ ಇದ್ದಾವೆ, ಗಮನಿಸ್ತಾ ಇದ್ದೀರಾ? ಫಸ್ಟ್ ಲೈನ್ ಅಲ್ಲಿ ಕೆಲವು ಕೇಸರಿ, ಹಸಿರು, ನೀಲಿ ಬಣ್ಣಗಳು ಕಾಣಿಸ್ತಾ ಇದೆ. ಫಸ್ಟ್ ಇರೋ ಲೋಗೋ PMFME ಅಂತ. ಅದರಿಂದ ನಿಮ್ಗೆ ಬ್ಯಾಂಕಿಂಗ್ ಸೆಕ್ಟರ್ ಬಂದಿದೆ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಲಾಬ್ರೇಷನ್ ಇದೆ, ಆಗ್ತಾ ಇದೆ. ಇದು ರೈತರಿಗೆ ಅಥವಾ ಉದ್ದಿಮೆದಾರರಿಗೆ ಇತ್ತೀಚೆಗೆ ಅತಿ ಸುಲಭವಾಗಿ ಕೈಗೆ ಸಿಗುವ